ಈಗಾಗಲೇ ಅದ್ರ ಬಗ್ಗೆ ಸಂಬಂಧಿತವಾಗಿ ನಮ್ಮ ಪುರಸಭೆ ರನ್ನಿಂಗ್ ಆಯ್ತಲ್ಲ ಅಣ್ಣ, ರನ್ನಿಂಗ್ ಆಯ್ತಣ್ಣ. ಆಯ್ತದಲ್ಲ ಅಣ್ಣ, ನಡಿ ನಡಿ ನಡಿ. ನಿಮ್ಮ ಹತ್ರ ಮಾತಾಡಬೇಕಿತ್ತು, ಸದ್ಯದಲ್ಲಿ ಇಲ್ಲೇ ಸಿಕ್ಕಿದ್ದೀರಾ. ಹಾಗಾಗಿ 2003 10ನೇ ತಿಂಗಳಲ್ಲಿ ಒಂದು ಜಿಲ್ಲಾಧಿಕಾರಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ. ಕೊಳಚೆ ನೀರನ್ನ ನೇರವಾಗಿ ಹಾಲ್ಕೆರೆಗೆ ಹರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮಲ್ಲಿ ಯಾವ್ದಾರ ಒಂದು ವ್ಯವಸ್ಥೆ ಮಾಡಿದ್ರೆ ಈಗಾಗಲೇ ಅದನ್ನ ಸರ್ವೆ ಮಾಡ್ಕೊಂಡ್ ಬಂದ್ವಿ. ಸರ್ವೆ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ನೀವೇನು ಪೇಪರ್ನಲ್ಲಿ ಇದು ಮಾಡ್ಕೊಂಡಿದ್ದೀರಾ ಅದ್ರ ಪ್ರಕಾರವಾಗಿ ಯಾವುದೂ ಇಲ್ಲ. ಹಾಗಾಗಿ ತಾವು ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸಾರ್ವಜನಿಕರೆಲ್ಲ ನೋಡ್ತಾ ಇದ್ದಾರೆ, ಹಳ್ಳಿಯವರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಈ ವಿಡಿಯೋ ಮುಖಾಂತರ ಎಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ತಾವು ನೋಡಿ ಯಾವ ಥರ ಕ್ರಮ ವಹಿಸ್ತೀರಾ ಅದಕ್ಕೆ. ಇಲ್ಲಿ ನಮ್ಮ ಸಾರಮೇಗಲ್ ಕೊಪ್ಪಳಲ್ಲಿರೋ ಇದು ಕೆರೆಗ ಸರ್, ಇಲ್ಲಿ ಪಾಲ್ಕೆರೆಗೆ ಅಮ್ಮನಕಟ್ಟೆಯಿಂದ ಅಮ್ಮನಕಟ್ಟೆಯಿಂದ ಕೆಳಗಡೆ ಕೆಲಭಾಗದಲ್ಲಿ ಪಾಲ್ಕೆರೆ ಗೊತ್ತಿದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇದೆ, ಅಲ್ಲಿ 11 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿದೀವಿ. ಸದ್ಯದಲ್ಲೇ ಬರ್ತದೆ, ಸದ್ಯದಲ್ಲೇ ಅನುದಾನ ಬರುತ್ತೆ ಸರ್. ಅಲ್ಲಿವರೆಗೆ ಇಲ್ಲ ಸರ್, ಯುಟಿಲಿಟಿ ಕನೆಕ್ಷನ್ಸ್ ಎಲ್ಲ ಸರಿ ಇಲ್ಲ. ಇಲ್ಲಿಂದೆಲ್ಲ ಇದೊಂದು ಬ್ಲಾಕ್ ಮಾಡಿ ಮುಸ್ಲಿಮ್ಸ್ ಬ್ಲಾಕ್ ಇದೆಯಲ್ಲ, ಈ ತಾಲೂಕ್ ಆಫೀಸ್ ಇಂದ ಹಿಂಭಾಗ ಒಂದ್ ಬ್ಲಾಕ್ ಮತ್ತೆ ಆ ಕಡೆ ಇಂದ ಒಂದ್ ಬ್ಲಾಕ್, 2 ಬ್ಲಾಕ್ ತರ ನಾವು ಸರ್ವೆ ಮಾಡಿಸಿದೀವಿ. ಜೊತೆಗೆ STP ಘಟಕ ಹೊಸದಾಗಿ ಮಾಡೋದಕ್ಕೆ ಎಲ್ಲದಕ್ಕೂ ಸೇರಿಸಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ವಿ. 11 ಕೋಟಿ ರೂಪಾಯಿ ಇದೆ. ಅದು ನಾವು ಸರ್ಕಾರಕ್ಕೆ ಅದನ್ನೆಲ್ಲ ಕಳಿಸಿದೀವಿ. ಸದ್ಯದಲ್ಲೇ ದುಡ್ಡು ಬರ್ತದೆ. ಈಗ ಅವರು ಜಿಲ್ಲಾಧಿಕಾರಿಗಳು ಹಳೆಯದನ್ನೇ ಪುನರ್ ಇಲ್ಲ, ಅದು ರಿಪೇರಿ ಆಗಲ್ಲ ಸರ್. ಅದು ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಅನುದಾನ ಇದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಈಗ ಸುಮಾರು 1 ವರ್ಷದಿಂದ ಗೊಬ್ಬರ 1 ವರ್ಷದಿಂದ ಸರ್, ಇದು ಎಲ್ಲಾ ಊರುಗಳಲ್ಲೂ ಇರುವಂತ ಸಾಮಾನ್ಯ ಸಮಸ್ಯೆ. ಇದು ಅದು ಖಂಡಿತ ಸರಿಪಡಿಸ್ತೀವಿ. ಇನ್ನ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಆಲ್ರೆಡಿ ಕಳಿಸಿ 1-3 ತಿಂಗಳಾಗಿದೆ. ನಮ್ಮ ಮಿನಿಸ್ಟರ್ ಸಾಹೇಬ್ರನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಬರ್ತದೆ ಸರ್, ಅನುದಾನ ಬರ್ತದೆ, ಖಂಡಿತ ಮಾಡಿಸ್ತೀವಿ. ಅಲ್ಲ ಸರ್, ಈಗ ಮಾಡಿಸ್ತೀವಿ ಅಂತ ಹೇಳಿದ್ರೆ ಈಗ ಅದೇನೋ ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ, ಅದು ಹೇಳಿದ್ರೆ ನಿಮ್ಗೆ ಅಸಹ್ಯ ಅನ್ಸುತ್ತೆ. ಹಾಗಾಗಿ ಆಗ ತನಕ ಅದನ್ನ ಕೊಳ್ಸಿದೀರಾ ಅವರು ಹಿಂಭಾಗದ ಒಂದು ವಿಡಿಯೋ ಮಾಡಿದೀವಿ. ನೇರವಾಗಿ ಹೋಗ್ತಾ ಇದೆ, ಹೋಗ್ತಾ ಇದೆ. ನಾವು ವಿಡಿಯೋ ತೋರಿಸಿದೀವಿ. ಯಾವ್ದಾದ್ರು ಒಂದು ವಿಡಿಯೋ ಇದ್ರೆ ತೋರ್ಸಪ್ಪ, ಅದನ್ನ ವಿಡಿಯೋ ಆನ್ ಮಾಡಿ ತೋರ್ಸಪ್ಪ, ಅದನ್ನ ಇದು ಮಾಡಿರೋದು ತೋರಿಸಿದ್ವಿ. ನೇರವಾಗಿ ಅದು ಕೆರೆಗೆ ಹೋಗ್ತಾ ಇದೆ. ಕೆರೆ ಬಿಡಂಗೆ ಇಲ್ಲ. ನಾವು ನೇರವಾಗಿ ಕೆರೆಗೆ ಹೋಗ್ತಾ ಇದೆ. ಅಲ್ಲಿ ಕಲೆಕ್ಷನ್ ಇಲ್ಲ. ನೀವು ಹಳೆ ಘಟಕ ಏನಿದೆ, ಹಳೆ ಘಟಕ ನಾಮಕ ವ್ಯವಸ್ಥೆಗೆ ಮಾಡಿದೀರಾ. ನಾಮಕ ವ್ಯವಸ್ಥೆಗೆ ಮಾಡಿ ಅದ್ ಪೈಪು ಸಹ ಕಲೆಕ್ಷನ್ ಇಲ್ಲ. ಅದಕ್ಕೆ ಎಲ್ಲಿಂದ ಕಲೆಕ್ಷನ್ ಆಗಿದೆ ಅದು? ಈಗಾಗಲೇ ನಾವು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ವಿಡಿಯೋ ಮಾಡ್ಕೊಂಡ್ ಬಂದು ಎಲ್ಲ ಇದು ಮಾಡಿದೀವಿ. ನೇರವಾಗಿ ಒಂದು ಕೆರೆಗೆ ಡೈರೆಕ್ಟ್ ಆಗಿ ಇದು ಮಾಡಿದೀರಾ. ಅದು ನೀರು ಅಲ್ಲಿಂದ ಹೋಗ್ತದೆ. ಸಾರ್ವಜನಿಕರ ಇದಕ್ಕೆ ಹೋಗಿಲ್ಲ. ಕಿರಣ್ ಬನ್ನಿ ಇಲ್ಲಿ ಆಫೀಸಿಗೆ. ಸರಿ ಸರಿ. ನಾವು ಜಿಲ್ಲಾಧಿಕಾರಿ ಸ್ಟಾರ್ಟಿಂಗ್ ಹೊಸ್ತಾ ಬಂದಾಗ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗಲೂ ಕೊಟ್ಟಿದ್ದೀವಿ. ಅದು ತೆಲಂಗಾಣಕ್ಕೆ ಹೋಗಿದೆ.
ಇವತ್ತೇ ಹೋಗಿ ಸ್ಪಾಟ್ ನೋಡ್ಬಿಟ್ಟು ನಾನು ಈ 3-4 ದಿನದ ಸ್ವಲ್ಪ ರೆಡಿ ಮಾಡಿ. ಅಲ್ಲ ಸರ್, ಮುನ್ನಾಲ್ಕು ಸುಮಾರು ದಿನದಿಂದ ಹೋಗ್ತಾ ಇದೆ. ಆ ಕೆರೆಗಳಲ್ಲಿ ಕುಡಿಯೋಕಿರ್ಲಿ, ನಾವು ಮೊದಲು ಕುಡ್ದು ನಾವು ಬೆಳೆದವ್ರು, ನಾವು ಆ ಕೆರೆ ನೀರನ್ನು ಕುಡಿದು ಬೆಳೆದವರು. ಅದ್ರ ಇವತ್ತು ಯಾವ ಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಕೈ ಹೆಜ್ಜಕ್ಕಾಗಲ್ಲ ಅದ್ರೊಳಗಡೆ, ನೀರೊಳಗಡೆ ಆ ಸ್ಥಿತಿ ಆಗಿದೆ. ಏನಕ್ಕೆ? ಅದು ಏನು ಪಾಪ ಮಾಡಿದಾರೆ ಆ ಕೆಳಗಡೆ ಹಳ್ಳಿಯವರು? ನೀವು ಒಂದು ಮುಖ್ಯವಾದ ಸ್ಥಾನದಲ್ಲಿ ಕುಳಿತಿದ್ದೀರಾ, ನೀವು ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆನೇ ಅಲ್ಲ ಅದು. ಹಾಗಾಗಿ ನೀವು ಅದು ಆ ಕೆಳಗಡೆ ಭಾಗದವ್ರು ಏನ್ ಪಾಪ ಮಾಡಿದ್ದಾರೆ? ನೀವು ಆ ಥರ ನೇರವಾಗಿ ನೀರು ಹರಿಸ್ತಾ ಇದ್ದೀರಲ್ಲ. ಅದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ರಾಜ್ಯಾದ್ಯಂತ ಈ ಬೆಂಗಳೂರಿಂದ ಆಗ್ಬೋದು ಬೇರೆ ಬೇರೆ ಕಡೆ ಭಕ್ತಾದಿಗಳು ಬರ್ತಾರೆ. ಅಲ್ಲಿ ಚಿಕ್ಕ ಮಕ್ಕಳು ತಿಳಿದೇನೋ ಹೋಗಿ ಈಜು ಹೊಡಿತಾರೆ ಹೋಗಿ. ಸರ್ ಅದನ್ನ ನಾನು ಇವತ್ತೇ ಪರಿಶೀಲನೆ ಮಾಡಿ ನೇರವಾಗಿ ಸೇರ್ತಿದ್ಯಾ ಏನ್ ನೋಡ್ಬಿಟ್ಟು ನಾನು ನಿಮ್ಗೆ ಬರೀ ಈಗಲೇ ತಗೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋ ಮಾಡ್ಬಿಟ್ಟು ನಾವು ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದೀವಿ. ನೋಡ್ತೀನಿ ನೀವು, ನಾನೊಂದ್ಸರಿ ನಮ್ಗೊಂದ್ಸರಿ ಅವಕಾಶ ಕೊಡಿ ನೋಡೋಕೆ. ನೀವು ಮಾಡಿ ಬೇಗ ಮುಗಿಸಿ ಸರ್. ನೇರವಾಗಿ ಸೇರ್ತಾರ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ಈಗ ತುರ್ತಾಗಿ ಅದು ನಿಮ್ಮ ಬಂದಿದ್ದೀವಿ ವಿಧಾನಸೌಧ ಕಳ್ಸಿರೋದು ಇದ್ ಮಾಡೋದು ಅವೆಲ್ಲ ಬಂದೆ, ಅದು 6 ತಿಂಗಳು ವರ್ಷ 2 ವರ್ಷದ ಕೆಲಸಗಳು. ಈಗ ತುರ್ತಾಗಿ ನೀವೇನು ಕ್ರಮ ಜರುಗಿಸ್ತೀರೋದಕ್ಕೆ? ತುರ್ತಾಗಿ ಈಗ ಹೋಗ್ಬಿಟ್ಟು ತುರ್ತಾಗಿ ಆ ನೀರುಗಳಿಗೆ ತುರ್ತಾಗಿ ಇದ್ ಮಾಡಿಸ್ತೀರಾ? ಒಂದ್ ಕೆಲಸ ಮಾಡಿದ್ರೆ ನೀವು ಹೋಗ್ಬಿಟ್ಟು ರಾತ್ರಿ ನಾಳೆ ನಡೆದೇ ಮುಗಿಸಿ. ಮಿಕ್ಕಿದ್ದು ವಿಧಾನಸೌಧ ನೆಮ್ಕೊಂಡು ಕೂತ್ಕೋಬೇಡಿ. ವಿಧಾನಸೌಧ ನೆಮ್ಕೊಂಡ್ರೆ ಅವನ್ನೆಲ್ಲ ಬನ್ನಿ ಸರ್, ಇನ್ 2 days ಬಿಟ್ಟು ಬನ್ನಿ, ನೋಡಿ ಎಲ್ಲಿ ಸ್ಥಿತಿ ಏನಾಗುತ್ತೆ. ಅದೇನು ಎಲ್ಲಿಗೆ ಹೋಗುತ್ತೆ ನೀರದು? ನಾನು ಮಾಡಿಸ್ತೀನಿ, ನಾವೇನೋ ನಮ್ ಸೈಂಟಿಫಿಕ್ ಆಗಿ ಏನೋ ಮಾಡ್ತೀವಿ. ಬನ್ನಿ ನೋಡಿ ಮಾಡ್ಬಿಟ್ಟು. ಅಧ್ಯಕ್ಷರೇ, ನಿಮ್ದು ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾಗಮಂಗಲ ಪುರಸಭೆ ಅಧ್ಯಕ್ಷರಾಗಿದ್ದೀರಾ. ಹಾಗಾಗಿ ನಿಮ್ಮ ನೀರುಗಳನ್ನ ಕೆಳಭಾಗದ ಹಳ್ಳಿಯವರು ಕುಡಿಬಾರ್ದು. ಅಂದ್ರೆ ಗಲೀಜು ನೀರುಗಳು ಆ ನೀರು ಯಾರು ಉಪಯೋಗಿಸಲ್ಲ ಸರ್. ಕುಡಿತಾರ ಒಪ್ಕೊಳ್ತೀನಿ. ಬಟ್ ಬೇರೆ ಕೆಲಸ ಕಾರ್ಯಗಳು ಬಳಸ್ಕೊಳ್ತಾರಲ್ವಾ, ಜಾನುವಾರುಗಳು ಕೈ ತೊಳೆಕಾಗ್ಬೋದು, ಬಾಯಿ ತೊಳೆಕಾಗ್ಬೋದು. ಕೆಲವು ಹುಡುಗರು ಹೋಗಿ ಸ್ನಾನ ಮಾಡ್ತಾರೆ, ಇದಾಗುತ್ತಲ್ಲ. ನೇರವಾಗಿ ತಮ್ದು ದೊಡ್ಡ ಮಟ್ಟದ ಜವಾಬ್ದಾರಿಗಳಿದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಯಾಕೆ ಅಂತ ಹೇಳಿದ್ರೆ ಕೆಳಭಾಗದ ಹಳ್ಳಿಯವರು ಬಂದ್ರೆ ನಿಮ್ಗೆ ಉತ್ತರ ಕೊಡಕ್ಕಾಗಲ್ಲ. ಇದು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇರೋದು. ನಾವು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಪಕ್ಷದವ್ರ ತರ ನಾವು ಸುಮ್ಮನೆ ಕೈ ಕಟ್ಕೊ ಕೂತ್ಕೊಳ್ಳಲ್ಲ ನಾವು. ಹಾಗಾಗಿ ನೀವು ಅದನ್ನೇನು ಇದ್ ಮಾಡ್ತೀರಾ, ಸ್ವಲ್ಪ ಕೇರ್ ತಗೊಂಡು ಅದನ್ನ ತುರ್ತಾಗಿ ರೆಡಿ ಮಾಡಿಸಿ. ಅದನ್ನ ಅದು ಯಾವ ತರ ಇದ್ ಮಾಡ್ತೀರಲ್ಲ, ಕೃಷಿಗಳಿಗೆ ಅದೇನಾದ್ರು ತಾತ್ಕಾಲಿಕವಾಗಿ ಏನಾದ್ರು ಫಿಲ್ಟರ್ ಮಾಡಿ ಕೃಷಿ ಇದಕ್ಕೆ ಉಪಯೋಗಕ್ಕೆ ಏನಾದ್ರು ಬಿಟ್ಕೊಳ್ತೀರಾ, ಅದೇನ್ ಮಾಡ್ತೀರಾ ಮಾಡಿ. ಡೈರೆಕ್ಟ್ ಆಗಿ ನೇರವಾಗಿ ಕೆರೆಗಂತೂ ಬಿಡಬೇಡಿ ಅದನ್ನ. ತುರ್ತಾಗಿ ನೀವು ಯಾವ್ದೊಂದು ವಿಧಾನಸೌಧಕ್ಕೆ ಕಳ್ಸಿದೀನಿ ಅಂತ ಹೇಳಿದ್ರಲ್ಲ, ಬಟ್ ಅದನ್ನ ಜಿಲ್ಲಾಧಿಕಾರಿಗಳನ್ನ ಒಂದು ವರ್ಷದಿಂದ ಇದನ್ನ ಹೇಳಿದ್ರು. ನಮ್ಮ ಮೇಲೆ ಗೊತ್ತಿದೆ ನಮಗೆ ಸರ್. ಗೊತ್ತಿದ್ರು ತಾವು ಇಷ್ಟೆಲ್ಲ ಗೊತ್ತಿದ್ರು ಇಷ್ಟೊಂದು ನಿರ್ಲಕ್ಷ್ಯದಿಂದ ಕೆಲಸ ಯಾಕೆ ಸರ್ ಹೇಳ್ತೀರಿ? ನಮ್ಗೆ ಗೊತ್ತಿಲ್ಲ ಸರ್, ಹರಿದಾರ ಯಾರು ಗೊತ್ತಿಲ್ಲ. ಅಲ್ಲಿ ಸ್ಥಳೀಯರು ಹೇಳ್ತಾ ಇದಾರೆ 2 ದಿನ ಆನ್ ಮಾಡ್ತಾರೆ, 2 ದಿನ ಪಂಪ್ ಕೆಟ್ಟೋಗುತ್ತೆ. ಪುರಸಭೆ ಇಂಜಿನಿಯರ್ಗಳಂತೂ ಎಲ್ಲ ಸೋಂಬೇರಿಗಳು. ಬೇಜಾರ್ ಮಾಡ್ಕೊಬೇಡಿ. ಇಂಜಿನಿಯರ್ಗಳು ಇಲ್ವಲ್ಲ ಸರ್, ಇಂಜಿನಿಯರ್ಗಳಿಲ್ಲ ನಮ್ಮಲ್ಲಿ. ಇಬ್ರು ಜೈ ಒಬ್ರು ಹೇಗಿರ್ಬೇಕು ಇಲ್ಲ ಇಲ್ಲಿ ನಮ್ಮಲ್ಲಿ. ಆಮೇಲೆ ನಿಮ್ಮ ಕಿರಣ್ ಕುಮಾರ್ ಅನಧಿಕೃತ ವ್ಯಕ್ತಿ ಇಟ್ಕೊಂಡು ಕಂಪ್ಯೂಟರ್ ಕೆಲಸ ಮಾಡಿಸ್ತಾರೆ, ಅವೆಲ್ಲ ನಿಲ್ಲಿಸಿ. ಮತ್ತೆ ಈ ತರ ಬಂದ್ರೆ ಮುಂದೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸರಿ ಸರ್, ಮೇಲೆ ಇದು ಮಾಡ್ತೀವಿ. ಇನ್ನೊಂದು 2-3 ದಿನದಲ್ಲಿ ಮತ್ತೆ ಸೋಮವಾರ ಮಾಹಿತಿ ತಗೊಳ್ತೀವಿ. ಮತ್ತೆ ಸೋಮವಾರ ವಿಡಿಯೋ ಮಾಡಿ. ಸೋಮವಾರ ಇದು ಮಾಡ್ತೀವಿ ಸರ್. ಸೋಮವಾರ ಬನ್ನಿ, ನನ್ಗೆ ಫೋನ್ ಮಾಡ್ಬಿಟ್ಟು ಬನ್ನಿ. ನಾನು ಯಾರು ಐಡಿ ಕಾರ್ಡ್ ಆಗ್ತಾ ಇಲ್ಲ. ಸರ್ಕಾರ ಸುತ್ತೋಲೆಗೆ ಬೆಲೆನೇ ಇಲ್ಲ. ಆಗ್ತಾ ಇದ್ರೆ ನಾನು ಅಷ್ಟೇ ಬೇರೆ ನೋಡಿ, ಸರ್ಕಾರ ಸುತ್ತೋಲೆಗೆ ಬೆಲೆನೇ ಇಲ್ಲ. ಮುಖ್ಯವಾದ ಅಧಿಕಾರಿಗಳು ಹಾಕಿದ್ರಲ್ವಾ, ಬೇರೆ ಬೇರೆಯವ್ರು ಹಾಕೋದು ಮನೆ ಯಜಮಾನ ಇಲ್ಲ, ಅದು ಹೊಸ ಟ್ಯಾಗ್ ಮಾಡಕ್ ಕಳ್ಸಿದೀನಿ. ಎಲ್ಲ ಟ್ಯಾಗ್ ಎಲ್ಲ ರೆಡಿ ಆಗ್ತಾನೆ ಇವೆ. ಜಿಲ್ಲಾ ಪಂಚಾಯತ್ ಸಿಇಒ ಇಂದ ಹಿಡಿದು ನಿಮ್ಮವರೆಗೂ ಎಲ್ಲ ಟ್ಯಾಗ್ ರೆಡಿ ಸರ್. ಐಡಿ ಕಾರ್ಡ್ ಯಾರು ಹಾಕಿಲ್ಲ, ಯಾರೋ ಅಧಿಕಾರಿಗಳು ಸರ್ ತಾವು ಐಡಿ ಕಾರ್ಡ್ ಹಾಕಿಲ್ಲ. ಬೋರ್ಡ್ ಅದು ಮಾಮೂಲಿ ನೇಮ್ ಬೋರ್ಡ್ ಇರುತ್ತೆ, ಐಡಿ ಕಾರ್ಡ್ ಹಾಕ್ಬೇಕು. ಅದು ರೂಲ್ಸ್ ಗೊತ್ತಿದೆಯಲ್ವಾ? ಮತ್ತೆ ಬೋರ್ಡ್ ತೋರಿಸ್ತಾ ಇದ್ರ ರೂಲ್ಸ್ ಮಾಡಿಸಿ ಇದು ಇದಾಗಿರೋದ್ರಿಂದ ಸರ್ ಹಾಗೆ ಹೇಳಿ ಬರ್ತಿದೀವ, ಏನೋ ಒಂದು ಹೇಳ್ಬೇಕು. ಮತ್ತೆ ಬೋರ್ಡ್ ತೋರಿಸ್ತಾ ಇದ್ರ ಅಂದ್ರೆ ಕನ್ಫ್ಯೂಷನ್ ಮಾಡ್ದಂಗಲ್ವ ನಮ್ಗೆ. ಯಾರು ಹಾಕಿಲ್ಲ ಐಡಿ ಕಾರ್ಡ್? ಅವಾಗ ಈ ಕೆಲಸ ಎಂಜಾಯ್ ಮಾಡ್ತಾರೆ. ಏನು ನಿಮ್ಮ ಪರ್ಮನೆಂಟ್ ಆಯ್ತಾ ನಿಮಗೆ? ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರೆ ಕನ್ಯಾ ಪಸಿಯ ಮ್ಯಾನೇಜ ಅರೆ ಕಟ್ ಮಾಡಿ. ಲಾಸ್ಟ್ ಟೈಮ್ ಇದನ್ನ ಇವ್ರಿಗೆ ಇದು ಮಾಡಿದ್ರಲ್ಲ, ಬೇರೆ ವ್ಯಕ್ತಿಗಳು ಇವ್ರೇನು ಕಾಂಟ್ರಾಕ್ಟ್ ಬೇಸ ಯಾರು ಏನ್ ಸರ್ ಯಾವಾಗಿಂದ ಬಂದು ಯಾವಾಗಿಂದ ಬಂದು ನಿಂಗೆ ಹೆಸರು ಹೇಳೋದು ನಿಂಗೆ ತಲೆ ಕೊಟ್ಟಿಲ್ಲ ನಿಂಗೆ.
ಸುಮ್ನೆ ಒಂದ್ ನಿಮಿಷ ತಗೊಳ್ಳಿ. ಒಂದ್ ನಿಮಿಷ ನಡೆಯಪ್ಪ ನೀನು. ಇದು ಒನ್ನೊಂದು ಅದೇ ಆಫೀಸರ್ ಕೂಡ ಚೇರ್ ಕೊಡಿ. ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನೀವು ಆಫೀಸರ್ ಚೇರ್ ಕೊಡಿ. ನಡೆ ಆಚೆಗೆ. ಎಷ್ಟ್ ಸಲ ಹೇಳೋದು ನಿನ್ಗೆ? ನಿಮ್ ಇಂಜಿನಿಯರ್ಗೂ ನಿಮ್ ಫೋನ್ ಮಾಡು ಒನ್ನೊಂಟಿಗೆ. ನಿಲ್ಸಿ ಒಂದ್ ನಿಮಿಷ. ನಿಲ್ಸಿ ಒಂದ್ ನಿಮಿಷ. ಇಲ್ಲ ನಿಲ್ಸಿ ಸರ್ ಒಂದ್ ನಿಮಿಷ. ನಿಲ್ಸಿ ಇಲ್ಲಿ ಒಂದ್ ನಿಮಿಷ. ನಿಲ್ಸಿ ಅಧ್ಯಕ್ಷರು ನಿಲ್ಸಿ ಇಲ್ಲಿ ಒಂದ್ ನಿಮಿಷ. ನೀವು ಇನ್ನು ಒಳಗಡೆ ಚಂಬರಲ್ಲಿ ಇದ್ದೀರಿ, ಅದೇನು ಇದು ಮಾಡ್ತಾ ಇದ್ದೀರ ಅಲ್ಲಿ? ಕೇಸ್ ಬಿದ್ರು ಪರವಾಗಿಲ್ಲ ನನಗೆ. ಹಾ. ಏ, ಬಾಪ ಇಲ್ಲಿ. ನೀನ್ ಇಲ್ಲ ಫೋನ್ ಮಾಡ ಪೊಲೀಸ್ ಫೋನ್ ಮಾಡ ಅವ್ರ್ಯಾರು ಮುಖ ಇದ್ ಮಾಡಪ್ಪ ಇಲ್ಲಿ. ಬಾಪ ಇಲ್ಲಿ. ಒಂದ್ ನಿಮಿಷ ಪಾಪ ಇಲ್ಲಿ. ಅಲ್ಲ ರೀ ಅಧ್ಯಕ್ಷರು ಏನಿಲ್ವಾ? ಏ, ಪಾಪ ಇಲ್ಲಿ. ಇಲ್ಲ ಕೂತ್ಕೊಳ್ಳಿ ಇಲ್ಲಿ. ಏನ್ ಕೆಲಸಗಳು ಇದ್ ಮಾಡ್ಕೊಂಡು ಕೂರ್ತಿದ್ದೀರಿ? ಫೋನ್ ಮಾಡ ಇಲ್ಲ ಫೋನ್ ಮಾಡಿ ಒನ್ನೊಂಟು ಫೋನ್ ಮಾಡಿ ಫೋನ್ ಮಾಡಪ್ಪ. ನಂಬರ್ ತಗೋಣ. ಏನ್ ಆಟ ಕಲ್ತ್ಕೊಂಡ್ರೆ ಪ್ರೈವೇಟ್ ಕೆಲಸ ಇವರೇ ದರ್ಬಾರ ಆಗೋದು. ಹೋಗ ಇಲ್ಲ ಒನ್ನೊಂಟು ಫೋನ್ ಮಾಡಿ ಒನ್ನೊಂಟಿಗೆ. ಬಾರಲ್ಲಿ ಬರ್ಲಾ ಹೋಗ ಕರ್ಕೊಂಬರ. ಏನ್ ಆಟ ಏನೆಲ್ಲ? ಯಾರ್ಯಾರ ಕೆಲಸ ಮಾಡ್ಕೊಂಡಿದ್ವಿ. ಏನೋ ಫೈಲ್ ಕಳೆದೋದ್ರೆ ಇನ್ನೊಂದು ದಾಖಲೆಗಳು ಹಾಳಾದ್ರೆ ಹೇಳ್ಬಿಟ್ಟು ಒಂದು ಹಿಂಬಾಲ ಕೊಟ್ಬಿಡೋದು. ನೋಡ್ತಾ ಇದೀವಿ ಗೌರ್ಮೆಂಟ್ ಆಫೀಸಲ್ಲಿ ಇವ್ರು ಇದಾಗ್ಬಿಟ್ಟಾರೆ. ಎಷ್ಟು ಸತಿ ನಾವು ಸೋರ್ಸೋದು, ಇವತ್ತು ಸರಿ ಇದ್ದಾರೆ ನಾಳೆ ಸರಿ ಇದ್ದಾರೆ, ಅದೇ ಬುದ್ಧಿನೇ. ನಾಯಿ ಬುದ್ಧಿಗಳು ಬಿಡೋದೇ ಇಲ್ಲ. ಲೈವ್ ಮಾಡಿ, ಲೈವ್ ಏನಕ್ಕೆ ಕಟ್ ಮಾಡ್ತೀವಿ? ಇಲ್ಲಿ ಬಿಡು, ಇಲ್ಲೇ ಹಿಂಗೆ ಮಾಡು. ಇಲ್ಲ, ಅದೇ ರಾಮಾಯಣ ಹಾಕೋಬಿಡು. ಇವನು ಹೋಗಿದ್ದಾನೆ. ಮುಂಚೆ ಹೋಗ್ತೀಯಾ? ಇವನು ಸಿರಿ ಹೋಗಿದ್ದಾನೆ. ವಾಚೆ ಬಿಡ್ಬೇಡಿ ಅನ್ನ. ಹಾಂ ನೋಡ್ಕೊಂಡು ಈಗ ಲೈವ್ ಐತೆ ಕಣೆ. ಸರ್ ಲಾಸ್ಟ್ ಟೈಮ್ ಹೇಳಿದ್ವಲ್ಲ ನಿಮ್ಗೆ, ಏನಂತ ಹೇಳಿದ್ರಿ? ಇಲ್ಲ ಇಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಅಧಿಕಾರಿಗಳನ್ನ ಕೇಳ್ಕೊಳ್ಳಿ ಸರ್. ಒಂದ್ ನಿಮಿಷ ನೀವು ಆಯ್ತು, ಹೊರಗಡೆ ಇರ್ತೀನಿ ಬನ್ನಿ. ಹೊರಗಡೆ ಕೂತಿರ್ತೀನಿ, ನೀವು ಖಂಡಿತ ಇಲ್ಲ ಕೂಡಾಕ್ಬಿಡಿ. ಒಂದ್ ನಿಮಿಷ ಹೇಳ್ತೀನಿ. ಕೂಡ ಲಾಕ್ ಮಾಡಿ. ನೀವೇನಕ್ಕಿದ್ರಿ? ನೀವಿರೋದಕ್ಕೆ ಇಲ್ಲಿ ಸರ್ ಹೊರಗಡೆ ಇರ್ತೀನಿ ಬಿಡಿ ಸರ್. ನೀವು ನನ್ಗೆ ಯಾಕೆ ಇದು ಹಿಂಸೆ ಲೈವ್ ಇದೆ. ನಾನೇನ್ ಮಾಡ್ದೆ? ನೀವ್ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಕೂತ್ಕೊಳ್ಳಿ ಇಲ್ಲಿ. ಇಷ್ಟ ಆಡೋ ಕೂತ್ಕೊಳ್ಳಿ ಇಲ್ಲಿ. ಇಲ್ಲಿ ಹೊರಗಡೆ ಇರ್ತೀನಿ ಸರ್ ನಾನು. ಹಾಕಿ ಮಗ್ಳು ಮಾಡ್ಬಿಡೋಣ. ಬರೋ ಗಂಟೆ ಮತ್ತೆ ಅಣ್ಣ ಗೌರ್ಮೆಂಟ್ ಆಫೀಸ್ ಒಳಗೆ ಹೋದ್ರು ಅವರು. ಟೇಬಲ್ ಏನ್ ಕೂತ್ಕೊಂಡಿದ್ರು ಲೈವ್ ಇದೆಲ್ಲ ಏನೋ ಫೈಲ್ಗಳು ಅಲ್ಲೇ ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಪ್ಪ, ಬರ್ಬೇಡ. ಅದು ಹೆಂಗೆ ಇದು ಮಾಡ್ತಾ ಇದ್ದೀರಾ? ಲಾಸ್ಟ್ ಟೈಮ್ ವಾರ್ ಮಾಡೋಗಿದೀವಿ, ಕಂಪ್ಲೇಂಟ್ ಮಾಡೋಗಿದೀವಿ. ಇಲ್ಲ ಇಲ್ಲ ಅದು ಇದು ಮಾಡೋದಕ್ಕೋಸ್ಕರ ಲೈವ್ ಇದೆ, ಏನು ಸಮಸ್ಯೆ ಇಲ್ಲ. ಒಳಗಡೆ ಬಾಲ ಕೊಟ್ಟು ಮಾಡಿದ್ರಿ. ಲಾಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಇದು ಮಾಡಿ ಅದಕ್ಕೇನೋ ಹೆಚ್ಚಿಗೆ ಮೇಲೆ ನಿಮ್ಗೆ ಇದಾಗುತ್ತೆ ಅಂತ ಹೇಳಿ ಕಳ್ಸಿದೀವಿ ಸರ್. ಆ ಸಿಸ್ಟಮ್ ಅಲ್ಲಿ ಅಂತದ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಏನು ಇಲ್ಲ ಸರ್. ಆದ್ರೂ ಒಂದ್ ನಿಮಿಷ ಸರ್ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೀವಿ, ನಿಮ್ಮ ಪಕ್ಕದ ಟೇಬಲ್ ಅಲ್ಲಿ ಸರ್ ಪಕ್ಕದ ಟೇಬಲ್ ಅಲ್ಲಿ ನಡಿಬೇಕಾದಾಗ ಆಯ್ತು, ಪೊಲೀಸ್ ಬಂದಾಗ ಆಯ್ತು ಬಿಡಿ, ಆಯ್ತು ಬಿಡಿ, ಬರ್ಲಿ ಮಾತಾಡೋದು. ಮತ್ ನಾನು ತಗೊಂತೀರಿ? ಇಲ್ಲ ಇಲ್ಲ ಅಲ್ಲಲ್ಲ, ಮಾತಾಡೋದು ಹೋದ್ರೆ ತಗೊಳ್ತೀರಲ್ಲ ಸರ್ ನೀವು. ಕೂತ್ಕೊಳ್ಳಿ ಸರ್, ನೀವು ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ ಏನಿಲ್ಲ. ಸ್ಟಾಪ್ ಅಲ್ಲ ಅವರು ಇಲ್ಲ ಕಂಪ್ಯೂಟರ್ ಆಪರೇಟ್ ಮಾಡ್ತಾ ಇದ್ರು ಅವರು. ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆಗಿದೆ. ಇವರು ನಿಮ್ ಕಡೆಯವರ? ಹೌದು, ಇವರು ನಮ್ಮೂರೇ. ಅಲ್ಲ ಸರ್, ಯಾರನ್ನು ಯಾವ್ದು ಕೆಲಸಗಳು ಮಾಡಕ್ ಬಿಡ್ತೀರಾ ಅಲ್ಲಿ? ಇಲ್ಲ, ಪ್ರಾಜೆಕ್ಟ್ ರಿಪೋರ್ಟ್ಸ್ ಮಾಡಿಸ್ಬೇಕಾಗುತ್ತೆ ಸರ್. ಒಬ್ಬರೇ ಜೈ ಇರೋದು ಸರ್, ಒಬ್ಬರೇ ಜೈ ಇರೋದು ನಮ್ಮ ಮುನ್ಸಿಪಾಲಿಟಿಲಿ. ಇಬ್ರು ಜೈ ಇರ್ಬೇಕು, ಒಬ್ರೇ ಇರ್ಬೇಕು. ಒಬ್ಬರೇ ಜೈ ಇರೋದು. ಪ್ರಾಜೆಕ್ಟ್ ರಿಪೋರ್ಟ್ಸ್ ರೆಡಿ ಮಾಡಿಸ್ಕೊಂತೀವಿ ಸರ್, ಕೂತ್ಕೊಂಡು. ಏನು ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಅಲ್ಲಲ್ಲೇ ಕೆಲಸ ಕಾರ್ಯಗಳು ಮಾಡಕ್ಕಾಗೋದಿಲ್ಲ.
ಅನುದಾನಗಳು ಖರ್ಚು ಮಾಡೋಕ್ಕಾಗೋದಿಲ್ಲ. ಸಿಬ್ಬಂದಿಗಳು ತಗೋಬೇಕು, ನೀವೆಲ್ಲ ಇದು ಮಾಡ್ಬಿಟ್ಟು ಎಲ್ಲಿಂದ ತಗೊಳ್ಳೋ ಸರ್? ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಎಷ್ಟು ಜನ ತಗೊಳ್ಬೇಕು ಅಷ್ಟೇ ಅವಕಾಶ ಇರೋದು. ಸರ್ಕಾರದಿಂದ ಬೇಕಿದ್ದ ಯೋಜನೆಗಳಿಗೆಲ್ಲ ಬೇಜಾನ್ ದುಡ್ಡು ಸುರಿತಾರೆ. ಅದರೊಳಗಾಗಿ ಸಾರ್ವಜನಿಕರು ಕೆಲಸ ಮಾಡ್ಕೊಳ್ಳೋಕೆ ಸಿಬ್ಬಂದಿಗಳೆಲ್ಲ ಬೇಜಾನ್ ಸುರಿತಾ ಇದರಲ್ಲಿ. ಮುಂದಕ್ಕೆ ಏನ್ ಮಾಡ್ಬೇಕು? ಅಲ್ಲ ಔಟ್ಸೋರ್ಸಿಂಗ್ ತಗೊಂಡು ಕೆಲಸಗಳು ಮಾಡಿಸಿ ಹೋಗ್ಲಿ. ಔಟ್ಸೋರ್ಸ್ ಅಲ್ಲಿ ತಗೊಳಕ್ ಬರಲ್ಲ ಸರ್. ಮತ್ತೆ ತಗೊಳಕ್ ಬರಲ್ಲ ಅಂತ ಹೇಳ್ತೀರಾ, ಕೆಲಸ ಕೂತಾಡ ಅಂತ ಹೇಳ್ತೀರಾ, ಇಲ್ಲೇನ್ ಇದು ಮಾಡ್ತೀರಾ ಹೋಗ್ಲಿ. ಇಲ್ಲಂದ್ರೆ ಇಲ್ಲಿ ದಲ್ಲಾಳಿಗಳು ಬಂದು ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಯಾರು ದಳ್ಳಾಳಿ ಇದಾರೆ ಸರ್ ಇಲ್ಲಿ ನಮ್ಮಲ್ಲಿ? ಯಾರು ದಳ್ಳಾಳಿ ಇದಾರೆ? ಅವರು ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರೋ ಇಂಥ ಇಂಜಿನಿಯರು ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳು ಮಾಡ್ಲಿಕ್ಕೆ ಕೂತ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಅದು ಅಲ್ಲಿ ಕೂತ್ಕೊಳ್ಳೋ ಹುದ್ದೆ ಅವರು ಇವ್ರದ್ದು ಅದು ಡೀಟೇಲ್ ತಗೋ. ಪ್ರೈವೇಟ್ ಅವ್ರು ಬಂದು ಕೂತ್ಕೊಂಡು ಸರ್ಕಾರಿ ಇದ್ರ ಲ್ಯಾಗನ್ ಆನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡೋಂಗಿಲ್ಲ. ಅದು ಕಳಿಸಿ ಸರ್, ಔಟ್ಸೋರ್ಸ್ ಅಲ್ಲಿ ತಗೊಳಕ್ ವ್ಯವಸ್ಥೆ ಮಾಡ್ತೀನಿ. ಒಂದು ದಾಳಿ ಒಂದೇನು ಕೇಸ್ ಬುಕ್ ಆಗ್ಬಿಟ್ಟಿದೆ. ಏನ್ ಬಿಡಿ ಆಯ್ತು. ಅದೇನ್ ಮಾಡ್ತೀರಾ ಮಾಡ್ಬಿಟ್ಟು ಈಗ ನಮ್ಮ ಮುನ್ಸಿಪಾಲಿಟಿ ಬಗ್ಗೆ ನೀವು ಹೇಳಿದ್ದೀರಾ. ನಮ್ಮವರ ಈಗ ಆಲ್ರೆಡಿ ಬಿಡಿ ಆಯ್ತು. ಎರಡು ಮೂರು ಸರಿ ಅಲ್ಲ ಇಲ್ಲ, ಒಂದ್ಸಲಿ ಕಂಪ್ಲೇಂಟ್ ಮಾಡಿ ನಾವೇ ಹಿಡಿದು ಕಂಪ್ಲೇಂಟ್ ಮಾಡಿ ಆಯ್ತು. ಇದೊಂದ್ಸರಿ ಇದು ಮಾಡ್ರಿ, ಸ್ಪೇರ್ ಮಾಡ್ರಿ. ಬೇರೆಯವರು ಇದೊಂದ್ಸರಿ ಸ್ಪೇರ್ ಮಾಡಿ. ಇದೊಂದ್ಸರಿ ಸ್ಪೇರ್ ಮಾಡಿ. ಎರಡು ಮೂರು ಸರಿ ನಮ್ಮವ್ರು ಬಂದು ಹೇಳಿ ಹೋಗಿದ್ದಾರೆ. ಇವರು ನಾವು ಒಂದು ತಿಂಗಳಿಂದ ವಾರ್ನಿಂಗ್ ಕೊಟ್ಟಿದ್ದೀವಿ, ಬೇರೆ ಬೇರೆ ಕುಡಿಸ್ಕೊಂಡಿದ್ದೀರಾ. ಆಗಲ್ಲ ಸರ್, ಆಗಲ್ಲ, ಆಗಲ್ಲ. ನೀವು ಇಷ್ಟು ದಿವಸ ನೀವು ಇದು ಮಾಡಿದ್ರೆ ಇಷ್ಟು ದಿವಸ ಗೌರವ ಮಾಡಿದ್ದೀವಿ, ಇವತ್ತು ಆಗೋದಿಲ್ಲ. ಅದು ಇದು ಮಾಡಿದ್ರೆ ಡಿ ಸಿ ಫೋನ್ ಮಾಡ್ತೀನಿ, ಡಿ ಸಿನೇ ಬರಲ್ಲ. ಇಲ್ಲಿವರೆಗೂ ನಾವು ಕೇಳಕ್ ಕೂತಿರ್ತೀವಿ. ಆಗಲ್ಲ. ಏಕೆಂದ್ರೆ ಯಾರನ್ನೋ ಕರ್ಕೊಂಡು ಕೆಲಸಕ್ಕೆ ಲಾಗಿನ್ ಕೊಟ್ಕೊಂಡು ನೀವು ಒಂದು ತಿಂಗಳಲ್ಲಿ ಲಾಗಿನ್ ಕೊಡೋಂಥದ್ದು ಏನಿಲ್ಲ ಅಲ್ಲಿ. ಏನೇ ಆಗ್ಲಿ ಆಯ್ತು, ಲಾಗಿನ್ ಕೊಡೋದು ಅಲ್ಲಿ ಏನು ಇಲ್ಲ. ಲಾಗಿನ್ ಬೇಡ, ನೀವು ಅಲ್ಲಿ ಏನ್ ಲಾಗಿನ್ ಚೆಕ್ ಮಾಡ್ಕೊಳ್ಳಿ ಸರ್. ನಾವು ಚೆಕ್ ಮಾಡಕ್ಕಾಗಲ್ಲ ಸರ್. ಈಗ ಸರ್ ಹೇಳೋರು ಗೌಡ್ರೆ ಒಂದು ನಿಮಿಷ. ಇವರು ನರೇಂದ್ರ ಮಾತಾಡ್ತಾ ಇದ್ರು, ನರೇಶ್ ಇವರು PL. ಇವಾಗ ನಾವೇನ್ ಹೇಳಿದ್ವಿ, ಸರ್ಕಾರಿ ಕಚೇರಿ ಒಳಗೆ ಒಂದು ಕಂಪ್ಯೂಟರ್ ಮುಟ್ಬೇಕಾದ್ರೆ ಸರ್ಕಾರಿ ನೌಕರಬೇಕು. ಇಲ್ಲ ಕಾಂಟ್ರಾಕ್ಟ್ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇರೋದು. ಅನಧಿಕೃತ ವ್ಯಕ್ತಿಗಳು ಯಾಕೆ ಚಂಬರಲ್ಲಿ ಕೆಲಸ ಮಾಡ್ತಾರೆ? ನಮಸ್ಕಾರ ಬಂಧುಗಳೇ, ಇವತ್ತು ನಾವು ನಾಗಮಂಗಲ ಯಾವ ನಾಗಮಂಗಲ ಪುರಸಭೆಯಲ್ಲಿದ್ದೀವಿ. ಪುರಸಭೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ಬಿಡಿ ಒಂದು ನಿಮಿಷ. ನಾನು ನರೇಶ್ ಹೇಳಿ. ನಮಸ್ಕಾರ ಹೇಳಿ. ಅವರು ಇಂಜಿನಿಯರ್ಗೆ ಒಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಬಟ್ ವರ್ಕ್ ಮಾಡ್ತಾರೆ ಅಂತ. ಹೌದು, ಮಾಡಂಗಿಲ್ಲ. ಹಂಗೆ ಗೌರ್ಮೆಂಟ್ ಆಫೀಸ್ ಒಳಗೆ ಅನಧಿಕೃತ ವ್ಯಕ್ತಿಗಳು ಯಾರು ಕೆಲಸ ಮಾಡಂಗಿಲ್ಲ. ಅವ್ರಿಗೆ ಇವರ ಟೆಂಡರ್ ತಗೊಂಡು ಕೆಲಸಕ್ಕೆ ತಗೊಂಡಿರ್ಬೇಕು, ಇಲ್ಲಾಂದ್ರೆ ಅವರೇ ಇದು ಮಾಡಬೇಕು. ಇಲ್ಲಾಂದ್ರೆ ಅಫೆನ್ಸ್ ಕೇಸ್ ಕಳಿಸ್ಕೊಡಿ ಸರ್. ಲಾಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿ ಬಿಟ್ಟೋಗಿದೆ ಸರ್. ಅದು ಅವರು ಇನ್ನೂ ಹಿಂಗೆ ಆಗಲ್ಲ ಅಂತ ಮಾಡ್ಕೊಂಡಿದ್ರು. ಮತ್ತೆ ಮತ್ತೆ ಅವ್ರನ್ನ ಕರ್ಕೊತಾರೆ ಸರ್. ಲಾಸ್ಟ್ ಟೈಮ್ ಹೇಳಿದ್ದೆ ಸರ್. ತಗೊಳಕ್ ವ್ಯವಸ್ಥೆ ಮಾಡ್ತೀನಿ. ಇದೊಂದ್ಸರಿ ಇನ್ನೊಂದು ವಾರದಲ್ಲಿ ಮೇಲೆ ಕೂರಿಸ್ಕೊಳ್ಳೋದು ಸರ್. ಏನು ಪರ್ಮಿಷನ್ ನೀವು ಕೊಟ್ಟಿಲ್ಲ? ಪರ್ಮಿಷನ್ ನಾನು ಕೊಟ್ಟಿಲ್ಲ. ನಾನು ಇಂಜಿನಿಯರ್ ಕರೆದಿದ್ದೀನಿ ಇವಾಗ. ನಿಮ್ಮ ಇಂಜಿನಿಯರು ಒಂಥರ ದುರಾಂಕಾರದಲ್ಲಿ ಮಾತಾಡ್ತಾರೆ. ಮತ್ತೆ ಈಗ ಜನಗಳು ಅಲ್ಲಿ
TB ಸರ್ಕಲ್ ಬಸ್ ಸ್ಟ್ಯಾಂಡ್ ಇದಾಗಿದೆ, ಅಲ್ಲಿ ನ್ಯಾಷನಲ್ ಲೆಟರ್ ಬರೀರಿ, ಜನ ಹಾಳಾಗ್ತಾರೆ. ಆಟೋ ಸ್ಟ್ಯಾಂಡ್ ಈ ಕಡೆ ಬಂದ್ಬಿಡಿ, ಅದೇ ಸಿಲೆ ಈ ಕಡೆ ಬಂದ್ಬಿಡಿ. ಅವನೇ ಇದ್ರೆ ನೀವು ಕ್ರಮ ಸರ್ 15 ಜನ ದಯವಿಟ್ಟು ನಮ್ದೊಂದು ರಿಕ್ವೆಸ್ಟ್. ನೆಕ್ಸ್ಟ್ ಸೋಮವಾರದಿಂದನೇ ಆಫೀಸ್ಗೆ ಇದು ಮಾಡ್ದಂಗೆ ಇದು ಮಾಡಿ. ನಾಳೆಯಿಂದನೇ ಸರ್ ಅವ್ರನ್ನ ಕಳಿಸಿದ್ವಿ. ಫೋಟೋ ಇದು ಲೈವ್ ಇದೆ. ಪ್ರೂಫ್ ಲೈವ್ ಇದೆ. ನಾಳೆಯಿಂದ ಅವ್ರು ಮಾಡೋದು ನಾವೆಲ್ಲ ಜವಾಬ್ದಾರಿ. ಆಯ್ತು, ನಮ್ಗೆ ಗೊತ್ತಿಲ್ಲ ಅಣ್ಣ. ಬೇರೆ ಪರ್ಸನ್ಗಳು ಕೆಲಸಗಳು ಕೂರ್ಸ್ಕೊಂಡು ಅಲ್ಲೋದ್ರೆ ಅಲ್ಲೂ ದೊಡ್ಡ ದೊಡ್ಡ ಕದಿಮ್ರು ಅಲ್ಲಿ, ಇಲ್ಲಿ ಬಂದ್ರೆ ಇಲ್ಲಿ ಇದು ಸಾರ್ವಜನಿಕರು ಈ ತರ ಮಾಡೋದ್ರಿಂದನೇ ಇಷ್ಟೊಂದು ಭ್ರಷ್ಟ ಏನದು ಲಂಚ ಇದನ್ನ ಇದು ಮಾಡಕ್ಕಾಗ್ತಲ್ಲ. ನಿಮ್ದೇ ತೆರಿಗೆ ಹೇಳಿ ಇದು ರೂಲ್ಸ್ ಇದೆ. ಕಂಡೀಷನ್ಗಳು ನೀವು ಹೇಳ್ದಂಗೆ ಯಾರು ಕ್ವಶನ್ ಮಾಡ್ತೀರಾ, ಮಾಡ್ಲಿಲ್ಲ ಅಂದ್ರೆ ಕರಪ್ಷನ್ ಮಾಡ್ತಾ ಇರೋದೇ ಸಾರ್ವಜನಿಕರು. ಸಿಸ್ಟಮ್ ನೀಟಾಗಿದ್ರೆ ಕೆಲಸ ನೀಟಾಗಿ ಆಗ್ತವೆ. ಯಾರ ರೈತರು ಒಬ್ಬರು ಹೇಳ್ಬಿಡ್ರಪ್ಪ, ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಯಾರು ಒಬ್ರು ಹೇಳ್ರೆ, ಇಲ್ಲಿ ಯಾವನಾರು ಒಬ್ಬರು ಅಧಿಕಾರಿ ಕುತ್ಕೊಂಡು ಕೆಲಸ ಮಾಡಿಸ್ಕೊಂಡಿದ್ದೀನಿ ಒಬ್ಬ ಕೈ ಎತ್ಬಿಡಿ ನೋಡೋಣ. ಈ ದುಡ್ಡಿಂದ ಯಾವನು ಕೆಲಸ ಮಾಡೋಣ, ಅದು ನಂತರ ಯಾಕೆ ಸಪೋರ್ಟ್ ಮಾಡ್ತಾರೆ? ಒಬ್ರು ಕೈ ಎತ್ಬಿಡಿ, ನಾನು ದುಡ್ಡಿಂದ ಕೆಲಸ ಮಾಡಿಸ್ಕೊಂಡಿದ್ದೀನಿ ಅಂತ ಇಲ್ಲಿರೋರು ಯಾವನಾರು ಒಬ್ರು ಕಷ್ಟಪಟ್ಟು ಪೊಲೀಸರು ಹೋಯ್ತೀರಿ, ಪೊಲೀಸರು ಇಲ್ಲಿ ಆಯ್ತು. ಕೆಲಸ ಬಂದವರು ಇಲ್ಲಿ ಇನ್ವೋಲ್ಡ್ ಆಗಕ್ಕೆ ಏನು ಇದು ಕಂಪನಿ ಇದೆ, ಬಯೋಮೆಟ್ರಿಕ್ ಆಫೀಸ್ನಲ್ಲ ಸರ್. ಸಾರ್ವಜನಿಕರಿಗೆ ಒಳಗಡೆ ಎಂಟ್ರಿ ಆದ್ರೆ ಒಂದು ಡೈರಿ ಮೇಲೆ ಎಂಟ್ರಿ ಮಾಡ್ಬೇಕು, ಅದೆಲ್ಲಿ ವ್ಯವಸ್ಥೆ ಇದೆ? ಇಲ್ಲ ಮಾಡಿಲ್ಲ, ಕೇಳು. ಇಲ್ಲ ಇಲ್ಲ ಬಿಡಿ, ಇಲ್ಲ ಮಾಡ್ತಾ ಇಲ್ಲ. ತಮ್ಮದಲ್ಲ ಬಿಡಿ, ಸಾರ್ವಜನಿಕರು ಎಂಟ್ರಿ ಆದ್ರೆ ಒಳಗಡೆ ಎಂಟ್ರಿ ಮಾಡಿ ಒಳಗಡೆ ಹೋಗ್ಬೇಕು. ಸಾರ್ವಜನಿಕರು ಸಾರ್ವಜನಿಕರು ಎಂಟ್ರಿ ಆದ ತಕ್ಷಣ ಒಳಗಡೆ ಏನ್ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಂಟ್ರಿ ಆಗ್ಬೇಕು. ಎಂಟ್ರಿ ಆಗಿದ ನಂತರ ಒಳಗಡೆ ಇಲ್ಲಿ ಒಂದು ಡೈರಿ ಇರುತ್ತೆ, ಡೈರಿ ಇಟ್ಕೊಂಡು ಒಳಗಡೆ ಯಾರು ಬಂದು ಏನು ಪ್ರತಿಯೊಂದು ಬರೀಬೇಕು. ಕ್ಯಾಶ್ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಅಧಿಕಾರಿಗಳು ದುಡ್ಡು ಎಷ್ಟು ತಂದವ್ರೆ, ವಾಪಸ್ ಎಷ್ಟು ಹೋಗ್ತಾರೆ ಅವೆಲ್ಲ ಇರ್ತೇವೆ. ಐ ಡಿ ಕಾರ್ಡ್ ಕೆಲಸ ಬಿಟ್ಬಿಟ್ರೆ ಒಂದು ಐ ಡಿ ಕಾರ್ಡ್ ಹಾಕೊಳ್ಳಿ. ಗೌರ್ಮೆಂಟ್ ಕೆಲಸ ಅಂತ ಎಮ್ಮೆ ಹೇಳ್ರಿ. ಐ ಡಿ ಕಾರ್ಡ್ ಹಾಕಬೇಕು. ಕೆಲಸ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ ಸರ್, ನಮ್ಮಲ್ಲಿ ನೇರವಾಗಿ ಸಾರ್ವಜನಿಕರು ಸ್ಪಂದಿಸುವಂತ ಕೆಲಸ ಆ ತರ ಇದು ಕ್ಯಾಶ್ ಮೂವ್ಮೆಂಟ್ ರಿಜಿಸ್ಟರ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಮೂವ್ಮೆಂಟ್ ರಿಜಿಸ್ಟರ್ ಇದೆ. ಸೈನ್ ಮಾಡಿಸ್ತಾ ಇದ್ದೀರಾ? ಕ್ಯಾಶ್ ಮೂವ್ಮೆಂಟ್ ರಿಜಿಸ್ಟರ್ ಎಲ್ಲ ಇದೆ ನಮ್ಮಲ್ಲಿ. ನೋಡಿ ಚೆಕ್ ಮಾಡ್ಕೊಳ್ಳಿ. ಮ್ಯಾನೇಜರ್ ನಾವು ಚೆಕ್ ಮಾಡೋದು ಬೇಡ, ಇದ್ರೆ ಸಾಕು. ಯಾಕೆಂದ್ರೆ ರೂಲ್ಸ್ ಇದೆ, ಅವೆಲ್ಲ ಲೆಕ್ಕ ಕೊಡ್ಬೇಕಾಗಿದೆ. ಅವೆಲ್ಲ ಇದು ಮಾಡಿಕೊಂಡು ಅದನ್ನ ಮಾಡಿ. ಆಮೇಲೆ ಇನ್ನೊಂದು ಎಂಟ್ರೆನ್ಸ್ ಒಂದು ಇದು ಮಾಡಬೇಕು, ಡೈರಿ ಇಡಬೇಕು ಅಂತಿದೆ. ಈಗ
ಯಾರೇ ಸಾರ್ವಜನಿಕರು ಬಂದಾಗ ಏನ್ ಕೆಲಸಕ್ಕೆ ಬಂದಿದ್ರು ಅಲ್ಲ, ಸಾರ್ವಜನಿಕರಿಗಿಂತ ಜಾಸ್ತಿ ಬ್ರೋಕರ್ಗಳೇ ಜಾಸ್ತಿ ಇರ್ತಾರೆ ಕೆಲವು ಗೌರ್ಮೆಂಟ್ ಆಫೀಸ್ಗಳಲ್ಲಿ. ಆ ಒಂದು ಉದ್ದೇಶಕ್ಕೋಸ್ಕರ ಸಾರ್ವಜನಿಕರು ಹೋದ್ರು ಅವ್ರು ಏನ್ ಕೆಲಸಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮಲ್ಲಿ ಸರ್ ಇಲ್ಲಿ ಯಾವ ಬ್ರೋಕರ್ಗಳು ಇಲ್ಲ ಇಲ್ಲ ಅಂತ ಕೇಳಿ ಅವ್ರಿಗೆ ಗೊತ್ತು, ರಮೇಶ್ ಅವ್ರಿಗೆ ಎಲ್ಲ ಗೊತ್ತಿದೆ, ಇಲ್ಲಿದೆಲ್ಲ ಅವ್ರಿಗೆ ಗೊತ್ತು, ಚೆನ್ನಾಗಿ ಕೇಳ್ಕೊಳ್ಳಿ. ಇಲ್ಲಿ ಯಾವ ಬ್ರೋಕರ್ಗಳು ಬರೋದಿಲ್ಲ. ನಮ್ ಕೌನ್ಸಿಲರ್ ಗಳು ಇರ್ತಾರೆ, ನಾವುಗಳಿದೀವಿ, ಎಲ್ಲ ಸಾರ್ವಜನಿಕ ಸ್ಪಂದಿಸಿ ಕೆಲಸಗಳಂತೂ ಬೇಗ ಆಗ್ತಿದೆ. ಎಲ್ಲ ತೆರವುಗೊಳಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಅನಧಿಕೃತ ವ್ಯಕ್ತಿಗಳು ಕಾರ್ ಪಾರ್ಕಿಂಗ್ ಮಾಡಿರ್ತಾರೆ. ಅಲ್ಲಿ ಜನಗಳು ನಿಂತ್ಕೊಳ್ಳೋಕ್ಕೂ ಅನುಕೂಲ ಆಗೋದಿಲ್ಲ. ಶೌಚಾಲಯದ ಬಗ್ಗೆ ಹೇಳ್ತಾ ಇಲ್ಲ, ಬೇರೆ ಪಾರ್ಕಿಂಗ್ ಮತ್ತೆ ಇದನ್ನ ಪೊಲೀಸ್ ಲೆಟರ್ ತಾಲೂಕು ಆಫೀಸ್ ಮುಂದ್ಗಡೆ ಫುಲ್ ಕಾರ್ಗಳು ಹಾಕಿ ಹೋಗ್ತಾರೆ. ಬಸ್ ಹೈವೇ ಓಡಾಡೋದು. ಊರಲ್ಲಿದ್ದೀನಿ ಏನೋ ಮಾಡೋದು ಈ ಕೆಲಸದಲ್ಲಿ ಡಿಸ್ಟರ್ಬ್ ಮಾಡ್ಬಾರ್ದು ಮಗ, ಏನೋ ಇರ್ತದೆ ಅದ್ರಲ್ಲಿ. ಈಗ ಈ ಲೈವ್ ಎಂಡ್ ಮಾಡೋಣ, ಒಂದ್ ನಿಮಿಷ. ಆಗಿಲ್ವಾ? ಹಾ? ಎಂಡ್ ಆಗಿಲ್ವಾ? ಇಲ್ಲ, ಇದನ್ನ ಫೈನಲ್ ಎಂಡ್ ಮಾತಾಡ್ಬಿಟ್ಟು ಎಂಡ್ ಮಾಡಿ. ಏನಾಗಿತ್ತು ಪರಿಸ್ಥಿತಿ, ಯಾಕೆ ಇದು ಮಾಡಿದ್ವಿ? ಒಂದು ವೇಳೆ ಇದು ನಮ್ಮ ಪುರಸಭೆ ಭೇಟಿಯಾಗಿತ್ತು. ಇವತ್ತು ಒಳಗಡೆ ಏನೇನು ಚರ್ಚೆ ಆಯಿತು ಅಂತ ಹೇಳ್ಬಿಟ್ಟು ನೀವೇ ಎಲ್ಲ ನೋಡ್ತಾ ಇದ್ದೀರಾ. ನಾಗಮಂಗಲ ತಾಲೂಕಿನ ಕೊಳಚೆ ನೀರು ಏನು ಪಾಲ್ಕೆರೆಗೆ ಹರಿತಾ ಇತ್ತು, ಇನ್ನೊಂದು 2-3 ದಿನದಲ್ಲಿ ತಾತ್ಕಾಲಿಕವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪುರಸಭೆ ಚೀಫ್ ಆಫೀಸರ್ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮೌಖಿಕವಾಗಿ ಹೇಳಿಕೆಯನ್ನು ನಾವು ಗಣನೆಗೆ ತೆಗೆದುಕೊಂಡು ಒಂದು 3-4 ದಿನಗಳ ಕಾಲ ಅವ್ರಿಗೆ ಕಾಲಾವಕಾಶಗಳನ್ನು ಕೊಟ್ಟು ನಂತರ ಬಂದು ಭೇಟಿ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಬ್ಬ ಅನಧಿಕೃತ ವ್ಯಕ್ತಿ ಒಳಗಡೆ ಕೆಲಸಗಳು ಮಾಡ್ತಾ ಇದ್ದ. ಹಾಗಾಗಿ ಅದನ್ನು ಸಹ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ವಿ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಫೋನ್ ಮಾಡಿದಾಗ ಅವರೂ ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಯಾರೋ ವ್ಯಕ್ತಿಗಳು ಅನಧಿಕೃತವಾಗಿ ಕೆಲಸಗಳು ಮಾಡ್ತಾ ಇದ್ರು, ಅವ್ರಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನು ಕೇಳ್ತೀವಿ ಅಂತ ಹೇಳ್ಬಿಟ್ಟು, ನೋಟಿಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಮೌಖಿಕವಾಗಿ ಹೇಳಿದ್ದಾರೆ. ಹಾಗಾಗಿ ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಕೊಳಚೆ ನೀರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮ ಜರುಗಿಸ್ತಾರೆ ಅದನ್ನು ನೋಡ್ತೀವಿ. ಇನ್ನೊಂದು 2-3 ದಿನದಲ್ಲಿ ಮತ್ತೊಮ್ಮೆ ಲೈವ್ಗೆ ಬರ್ತೀವಿ. ಜೈ ಹಿಂದ್.